ನಾನು ಈ ನಡೆಯೋದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸುಮನ್ ಅವರಾಗಲಿ, ಅವರ ಹಸ್ಬೆಂಡ್ ಆಗಲಿ, ಅವರ ಅಮ್ಮ ಆಗಲಿ, ಅವರ ಅಪ್ಪ ಆಗಲಿ, ನಡಿಗೆ ಹೇಗೆ ಇನ್ನೊಂದು ಹೆಸರು. ಸೇ ಅವಾಗ ಆ್ಯಕ್ಚುಲಿ ಅಮ್ಮ ದಿನ ವಾಕ್ ಹೋಗಬೇಕು ಅವೆಲ್ಲ ಏನಿರಲಿಲ್ಲ. ಅಂದರೆ ಅವಾಗೆಲ್ಲ ಅವರು ಎಲ್ಲಿ ಮನೆ ಕೆಲಸ ಮಾಡು, ನಮ್ಮನ್ನು ಸ್ಕೂಲ್ಗೆ ರೆಡಿ ಮಾಡು ಕಳಿಸು, ಆ ಥರ ಇದ್ದವರು. ಬಟ್ ನಮ್ಮ ತಂದೆ ಕೆಲವು ಸಲ ಅಂದರೆ ಐ ಥಿಂಕ್ ಸೈಕಲ್ ತೊಗೊಳಕ್ಕೆ ಮುಂಚೆ ಅಂತೂ ನಡ್ಕೊಂಡೇ ಹೋಗೋರು. ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ದು, ಸೊ ಗಾಂಧಿ ಬಜಾರಿಂದ ಅಲ್ಲಿಗೆ ನಡೆಯೋರು, ಆಮೇಲೆ ಸೈಕಲಲ್ಲಿ ಹೋಗೋರು. ಆ್ಯಂಡ್ ನಾವು ಎಲ್ಲೇ ಹೋಗ್ಬೇಕಂದ್ರೂ ಅಟ್ಲೀಸ್ಟ್ ಸ್ವಲ್ಪ ನಡಿಗೆ ಅಭ್ಯಾಸ ಆಯಿತು. ಒಂದು ಮಾರ್ಕೆಟ್ ಮೂಲಕ ಮೆಜೆಸ್ಟಿಕ್ ಸಿನಿಮಾ ನೋಡಬೇಕು ಅಂದ್ರೆ ನಡ್ಕೊಂಡು ಹೋಗ್ತಿದ್ವಿ ಎಷ್ಟೋ ಸಲ. ಸೊ ಆ ಥರ ನಡಿಗೆ ಎಲ್ಲ ಆಯಿತು. ಬಟ್ ಎಕ್ಸರ್ಸೈಸು ಒಂದು ವ್ಯಾಯಾಮದ ದೃಷ್ಟಿಯಿಂದ ಇರಲಿಲ್ಲ ಅಷ್ಟೇ. ಅದು ಇತ್ತೀಚೆಗೆಲ್ಲ ಶುರುವಾಗಿದ್ದು. ಬಟ್ ಮುಂಚೆ ನಾನು ನಡಿಗೆ ತುಂಬ ಅಭ್ಯಾಸ ಇತ್ತು ಮನೇಲಿ. ಫಿಸಿಕಲ್ ಆಕ್ಟಿವಿಟಿ ಅನ್ನೋ ವಿಷಯಕ್ಕೆ ಬರೋದಾದ್ರೆ, ನಾವು ಇತ್ತೀಚಿನ ದಿನದಲ್ಲಿ ಹೆಂಗಾಗುತ್ತೆ ಅಂದರೆ, ಅಯ್ಯೋ 1 ಕಿಲೋಮೀಟರ್ ನಡೆಯೋದಕ್ಕೂ ಟೈಮ್ ಇಲ್ಲ ಅಂತಾರೆ ಜನ. 1 ಕಿಲೋಮೀಟ್ರಿಗೆ ಅಯ್ಯೋ ಎಲ್ಲಿ ನಾನು ತುಂಬ ಕೆಲಸ ಮಾಡ್ತಿದ್ದೀನಿ, ಆಫೀಸಲ್ಲೇ ಕೆಲಸ ಆಗ್ಬಿಡತ್ತೆ, ಟೈಮ್ ಇಲ್ಲ ಅಂತಾರೆ. ಸುಮ್ಮನೆ ನಿಜವಾಗ್ಲೂ ತಿಳ್ಕೊಬೇಕಂದ್ರೆ ಜನರ ಹತ್ರ ಟೈಮ್ ಇಲ್ವಾ? ಒಂದು ನಡಿಗೆಗಾಗಲಿ ಫಿಟ್ನೆಸ್ ಟೈಮ್ ಇಲ್ಲ ಅನ್ಕೊಂಡ್ರೆ ಇರಲ್ಲ. ಟೈಮ್ ಮಾಡ್ಕೋಬೇಕು ಯಾವುದಕ್ಕೆ ಆದ್ರೂ. ಇವಾಗ ಫೋನ್ ನೋಡೋಕೆ ಟೈಮ್ ಮಾಡ್ಕೋತೀವಲ್ವಾ, ಅಥವಾ ಟಿ ವಿ ನೋಡೋಕೆ ಟೈಮ್ ಮಾಡ್ಕೋತೀವಿ, ಊಟ ತಿಂಡಿಗೆ ಟೈಮ್ ಮಾಡ್ತೀವಿ. ಹಾಗೇನೆ ಒಂದು ವ್ಯಾಯಾಮ, ಒಂದು ನಮ್ಮ ದೇಹನ ಚೆನ್ನಾಗಿ ನಾವು ನೋಡ್ಕೋಬೇಕು ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಾವು ಟೈಮ್ ಮಾಡಿಕೊಂಡ್ರೆ ಖಂಡಿತ ಆಗತ್ತೆ. ಇಲ್ಲಾಂದರೆ ಆ ನೆಪ ಯಾವಾಗಲೂ ಸಿಕ್ಕೇ ಸಿಗತ್ತಲ್ವ. ಟೈಮ್ ಇಲ್ಲ ಅಂತ ಹೇಳ್ಕೊತಾನೆ ಇರ್ಬೋದು, ಎಕ್ಸ್ಕ್ಯೂಸಸ್ಗೇನು ಕಷ್ಟ ಇರಲ್ಲ. ಬಟ್ ಟೈಮ್ ಮಾಡ್ಕೋಬೇಕು. ನಮ್ಮ ದೇಹನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದು ನಮ್ಮ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಷ್ಟೇ. ಸೊ ಅದು ತುಂಬ ಮುಖ್ಯ. ಆ್ಯಂಡ್ ಒಂದಿಬ್ಬರು ಮಾತಾಡಿದ್ದನ್ನು, ಫಿಟ್ನೆಸ್ ಎಕ್ಸ್ಪರ್ಟ್ಸ್ ಮಾತಾಡಿದ್ದನ್ನು, ನಾವು ನಮ್ಮ ದೇಹನ ಎಷ್ಟು ನಿರ್ಲಕ್ಷ್ಯ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ಎಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡುತ್ತೋ ಅಲ್ಲಿವರೆಗೂ ಅದರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ. ವೆನ್ ಇಟ್ ಸೇಸ್ ನನ್ನ ಕೈಲಿ ನಾಗ್ತಿಲ್ಲ ಅಂದಾಗ, ಅಯ್ಯೋ ನಾನು ಎಕ್ಸಸೈಸ್ ಮಾಡಬೇಕಿತ್ತು, ಅಯ್ಯೋ ನಾನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು, ಅಯ್ಯೋ ನಾನು ಓಡಾಡಬೇಕಾಗಿತ್ತು, ಫುಡ್ ಬಗ್ಗೆ ಕಂಟ್ರೋಲ್ ಮಾಡಬೇಕಾಗಿತ್ತು ಅಂತ. ಹೌದು. ಸ್ಪೆಷಲಿ ಇಂಡಿಯನ್ ಮೆಂಟಾಲಿಟಿಯಲ್ಲಿ ಫಿಟ್ನೆಸ್ ಬಗ್ಗೆ ತುಂಬ ನಿರ್ಲಕ್ಷ್ಯ ಇದೆ. ಅಂದರೆ ಕೆಲಸಕ್ಕಿದೆ ಇಂಪಾರ್ಟೆನ್ಸು, ದುಡ್ಡಿಗಿದೆ ಇಂಪಾರ್ಟೆನ್ಸು, ಫ್ಯಾಮಿಲಿಗಿದೆ ಇಂಪಾರ್ಟೆನ್ಸು, ಬಟ್ ನಮ್ಮ ದೇಹಕ್ಕೆ ಇಲ್ಲ. ಆ್ಯಂಡ್ ನಾನು ಇತ್ತೀಚೆಗೂ ಎಲ್ಲೋ ಹೇಳ್ತಿದ್ದೆ ಹಾಗೆ, ಸ್ಪೆಷಲಿ ನಾವು ಹೆಂಗಸರಂತೂ ಅದೇನೋ ನಮಗೆ ನಾವು ಟೈಮ್ ಕೊಟ್ಬಿಟ್ರೆ ಏನೋ ಒಂದು ದೊಡ್ಡ ಅಪರಾಧ ಅನ್ನೋ ಹಾಗೆ. ಅಯ್ಯೋ ಗಂಡ, ಮನೆ, ಮಕ್ಕಳು, ಅತ್ತೆ, ಮಾವ ಎಲ್ಲ ಕರೆಕ್ಟು, ಎಲ್ಲದೂ ಬೇಕು. ಜೊತೆಯಲ್ಲಿ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೇನೆ ತಾನೇ ನಾವು ಎಲ್ಲರನ್ನು ಬೇರೆಯವ್ರನ್ನೂ ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ. ಅದು ಯಾಕೋ ನಮ್ಮಲ್ಲಿ ಆ ಮನೋಭಾವ ಇಲ್ಲ. ಅಯ್ಯೋ ಟೈಮ್ ಇಲ್ಲಪ್ಪ, ಮನೆ ಕೆಲಸ ಅದು ಇದು ಅಂದ್ಕೊಂಡು ಬಿಟ್ಬಿಡ್ತೀವಿ. ಬಟ್ ನಾವು ಎಷ್ಟೇ ವರ್ಷ ಆದರೂ ನಾವು ಆರೋಗ್ಯವಾಗಿರಬೇಕು ಅಂದರೆ ಅದು ನಾವು ಮಾಡಲೇಬೇಕು. ಹೆಂಗಸರಿಗಂತೂ ತುಂಬಾ ಮುಖ್ಯ. ಆ್ಯಂಡ್ ಈಗೇನಾಗಿದೆ, ಪ್ರಾಸೆಸ್ಡ್ ಫುಡ್ಡು ಅದು ಇದು ಎಲ್ಲ ಜಾಸ್ತಿ ಆಗಿದೆ. ಸೊ ಮುಂಚಿನ ಥರ ನಾವು ಮುಂಚೆ ಏನು ಮಾಡ್ತಿದ್ವಿ ಅಂತ ಜನ ಹೇಳ್ಬೋದು. ಬಟ್ ಮುಂಚೆ ಎಷ್ಟು ಜನ ನಡೀತಿದ್ರು, ಈಗ ನಾ ಹೇಳಿದ್ನಲ್ಲ ಹಾಗೆ ನಡೆಯೋರು. ಇವಾಗೆಲ್ಲ ಮೂಲಲ್ಲಿರೋ ಒಂದು ಅಂಗಡಿಗೆ ಹೋಗಬೇಕು ಅಂದರು ಜನ 2 ವೀಲರ್ ಹತ್ಕೊಳ್ತಾರೆ, ಅಲ್ಲಿ ಹೋಗ್ತಾರೆ, ಸಾಮಾನು ತರ್ತಾರೆ, ಆಯಿತು. ನಾನು ಎಷ್ಟೋ ಸಲ ಅನ್ಕೋತಿರ್ತೀನಿ, ಮೆಟ್ಲು ಹತ್ತಿ ಇಳಿಯೋ ವಿಷಯಕ್ಕೂ ಹತ್ತಕ್ಕಾದರೂ ಓಕೆ ಒಂದು ಸ್ವಲ್ಪ ಎಫರ್ಟ್ ಬೇಕು ಅಂತ, ಒಂದು ಫ್ಲೋರ್ ಇಳಿಯೋಕ್ಕೂ ಎಷ್ಟೋ ಜನ ಆ ಲಿಫ್ಟಿಗೆ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಇಳ್ಕೊಂಡು ಹೊರಟೋಗ್ಬೋದು. ಸೊ ಆ ಥರ ನಾವು ಥರ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಅದು ತಪ್ಪು. ಯಾಕೆಂದರೆ ನೀವು ಹೇಳಿದ್ರಲ್ಲ ಹಾಗೆ, ದೇಹ ಎಷ್ಟು ವರ್ಷ ತಾನಾಗೆ ಚೆನ್ನಾಗಿ ಇರೋಕ್ಕೆ ಸಾಧ್ಯ ಅಲ್ವಾ. ಸೊ ನಾವು ಮುಂಚಿನಿಂದನೇ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಆ ದೇಹ ಖಂಡಿತ ನಮ್ಮನ್ನು ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ನನಗನ್ಸೋದು. ಅಂದರೆ ಇವಾಗ ಎಷ್ಟೋ ಸಲ ಏನಾಗುತ್ತೆ, ಡಾಕ್ಟ್ರ್ ಹೇಳಿದ ಮೇಲೆ ನಾವು ಓಕೆ ಏನೋ ನಿಮಗೆ ಡಯಾಬಿಟಿಸ್ ಇದೆ, ಇನ್ನೇನೋ ಇದೆ, ಹಿಂಗೆ ಕಟ್ ಮಾಡಿ ಇದು ಮಾಡಿ ಅಂದಮೇಲೆ ಶುರು ಮಾಡ್ಕೋತೀವಿ, ರೈಟ್. ನಾವು ಸ್ವಲ್ಪ ಮುಂಚೆನೇ ಆ ಬದಲಾವಣೆಗಳೆಲ್ಲ ಮಾಡ್ಕೊಂಬಿಟ್ರೆ ಅವಶ್ಯಕತೆನೇ ಇರಲ್ಲ ಅಲ್ವಾ. ತಿನ್ನೋ ವಿಷಯದಲ್ಲಾಗಲಿ ಎಲ್ಲದನ್ನು ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ, ಅಂದರೆ ನನ್ನ ವಿಷಯಕ್ಕೆ ತೊಗೊಂಡ್ರೆ ಒಂದು ವೆರಿ ಸಿಂಪಲ್ ಎಕ್ಸಾಂಪಲ್, ಕಾಫಿ ಟೀಗೆ ನಾನು ಸಕ್ಕರೆ ಹಾಕ್ಕೊಳ್ಳಲ್ಲ. ತುಂಬ ವರ್ಷ ಆಗೋಗಿದೆ ಅದು ಬಿಟ್ಟು. ಬಟ್ ಅದು ಕೆಲವ್ರಿಗೆ ಕೇಳಿದ ತಕ್ಷಣ ಶುಗರಾ ಅಂತಾರೆ, ಡಯಾಬಿಟಿಸ್ ಇದೆಯಾ ಅಂತ. ಇಲ್ಲ, ಬಟ್ ಅದು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಗೆ ಅದು ಬೇಕು ಅಂತಲೂ ಅನಿಸಲ್ಲ. ಯಾಕೆಂದ್ರೆ ಅವೆಲ್ಲ ಆ್ಯಡೆಡ್ ಇದಷ್ಟೇ. ಸೊ ಆ ಥರ ಒಂದು ಸಣ್ಣ ಬದಲಾವಣೆಗಳನ್ನೂ ಮಾಡ್ಕೋತಾ ಹೋದರೆ ಖಂಡಿತ ನಾವು ಇನ್ನೂ ಆರೋಗ್ಯವಾಗಿರ್ಬೋದು. ಬಿಕಾಸ್ ಇವತ್ತಿನ ಲೈಫ್ ಸ್ಟೈಲ್ ಈಸ್ ವೆರಿ ಡಿಫ್ರೆಂಟ್, ಸಿಗೋ ಆಹಾರ ಬೇರೆ. ಹಾಗಿದ್ದಾಗ ಅದಕ್ಕೆ ತಕ್ಕಾಗಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮುಂಚೆನೇ ಇದು ಮಾಡಿದ್ರೆ ಒಳ್ಳೆಯದು ಅಲ್ವಾ. ಬಟ್ ಸಮಸ್ಯೆ ಏನಂದರೆ, ಬಹಳ ಜನ ಫುಡಿ ಅಲ್ಲದೆ ಇರೋರಿಗೆ ಬಹಳ ಈಸಿ ಮೇಡಮ್, ಫುಡಿ ಇರೋರ ಕತೆ ಏನು. ನಾನು ನನ್ನ ಹಸ್ಬೆಂಡು ಫುಡೀಸ್ ಆ್ಯಕ್ಚುಲಿ, ಲವ್ ಫುಡ್. ಖಂಡಿತ ನಾವು ಅದು ತಿನ್ನಲ್ಲ ಇದು ತಿನ್ನಲ್ಲ ಅದೆಲ್ಲ ಮಾಡ್ಕೊಂಡಿಲ್ಲ. ಅಂದರೆ ಮೇನ್ಲಿ ಬೇಕಾಗೋದು ಪೋರ್ಷನ್ ಕಂಟ್ರೋಲ್ ಅಷ್ಟೇ. ಯಾವುದನ್ನು ನಾನು ಮುಟ್ಟೋದೇ ಇಲ್ಲ ಅನ್ನೋ ಥರ ಮಾಡ್ಕೊಂಡಿಲ್ಲ. ಆ ಥರ ಡಯೆಟ್ಟು, ಸ್ಟ್ರಿಕ್ಟ್ ಡಯೆಟ್. ಬಿಕಾಸ್ ಅವೆಲ್ಲ ಏನಾದ್ ಗೊತ್ತಾ,
4 ದಿನ ನಡೆಯುತ್ತೆ ಡಯಟು, ಆಮೇಲೆ ಬೇಕು 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 ಅನ್ಸಕ್ಕೆ ಶುರು ಆಗುತ್ತೆ. ಸೊ ಇವಾಗ ನಾನು ಎಷ್ಟೋ ಸಲ ಹಾಗೆ ಮಾಡೋದು, ಸ್ವೀಟ್ ತಿನ್ಬೇಕಾ ತಿನ್ನೋದು, ಬಟ್ ಇಷ್ಟೇ ತಿಂದರೆ ಓಕೆ, ಅದು ಇನ್ನೂ ಬೇಕು ಅಂತ ಜಾಸ್ತಿ ತಿಂದರೆ ಕೆಟ್ಟದು ಅಂತ. ಸೊ ನಾನು ಗುರು ಇಬ್ಬರು ತುಂಬಾ ಫುಡೀಸ್, ಎನಿಥಿಂಗ್ ವೆಜಿಟೇರಿಯನ್ ವಿಲ್ ಲವ್ ಟು ಟ್ರೈ, ಹಾಗೆ ನಾವು ಸೊ ಇಟ್ಸ್ ನಾಟ್ ಲೈಕ್ ನಾವು ಫುಡಿ ಅಲ್ಲ, ಹಾಗಾಗಿ ವಿ ಕ್ಯಾನ್ ಕಂಟ್ರೋಲ್. ಅಯ್ಯೋ ನಾವು ಮಹಾನ್ ಫುಡೀಸ್ ಆ ಥರದ್ದೆಲ್ಲ ಇದೇ ಇಲ್ಲ, ವಿಲ್ ಲವ್ ಗುಡ್ ಫುಡ್ ಅಷ್ಟೇ. ಓಕೆ, ಏನು ಫೇವ್ರೆಟು ಫುಡ್ ಫುಡ್? ಇಂಥದ್ದೇ ಅಂತ ಹೇಳೋದೇ ಕಷ್ಟ ಆಗ್ಬಿಡುತ್ತೆ. ವಿ ಲವ್ ಫುಡ್, ಗುಡ್ ಫುಡ್, ಎನಿಥಿಂಗ್ ವೆಜಿಟೇರಿಯನ್ ಅಷ್ಟೇ. ಬಟ್ ನಮಗೆ ಟ್ರೈ ಮಾಡೋಕ್ಕೆ ಇಷ್ಟ ಬೇರೆ ಬೇರೆ ಥರದ್ದು. ಆ್ಯಂಡ್ ಇಬ್ಬರು ಪರ್ಟಿಕ್ಯುಲರು ಅಲ್ಲ, ಅಂದರೆ ಅನ್ನನೇ ಇರಬೇಕು, ಇದಿರಬೇಕು, ಅದಿರಬೇಕು, ಆ ಥರದ್ದೆಲ್ಲ ಇಲ್ಲ. ಅಫ್ಕೋರ್ಸ್ ನನಗೆ ನಾರ್ಮಲ್ ಇದರಲ್ಲಿ ದಿನನಿತ್ಯದ ಊಟ ಎಲ್ಲ ಅಂದರೆ ತುಂಬ ತರಕಾರಿ ಇರಲೇಬೇಕು, ನನಗೆ ಪ್ರೋಟೀನ್ ಬೇಕು, ಇದೆಲ್ಲ ಅಳವಡಿಸ್ಕೊಂಡಿರ್ತೀನಿ. ಸೊ ಕಾರ್ಬ್ಸ್ ಅಂದರೆ ಅನ್ನಕ್ಕೆ ಸ್ವಲ್ಪ ಕಮ್ಮಿ, ಟೋಟಲ್ ಪೋರ್ಷನ್ ಕಂಟ್ರೋಲು ಅದು. ಬಟ್ ಹೊರಗಡೆ ಹೋದಾಗ ಎಲ್ಲದೂ ತಿಂತೀವಿ, ಯಾವುದೂ ತಿನ್ನಲ್ಲ ಅನ್ನೋದೇನಿಲ್ಲ. ಅಫ್ಕೋರ್ಸ್ ನೋ ಸೋಡಾ ಆ ಥರದ್ದೆಲ್ಲ ಮುಟ್ಟಲ್ಲ ಅಷ್ಟೇ. ನೋ ಸೋಡಾ, ನೋ ಆಲ್ಕೋಹಾಲ್, ನಥಿಂಗ್. ಈ